ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು 1997ನೇ ಇಸವಿ. ಆಗ ಭೂ ವಿಜ್ಞಾನ ಸಂಶೋಧನಾ ತಂಡ ಹಾಗೂ ಪುರಾತತ್ವ ಇಲಾಖೆಯ ಜಂಟಿ ಕಾರ್ಯಾಚರಣೆಯಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿತ್ತು. ಸುತ್ತಲೂ ಪೊಲೀಸ್ ಸರ್ಪಗಾವಲು, ಹಾಗೆ ಸಹಸ್ರಾರು ಜನಸಂಖ್ಯೆ ಅಲ್ಲಿ ನಡೆಯುತ್ತಿದ್ದ ನಿಗೂಢ ಸಂಶೋಧನೆಗೆ ಬೆರಗಾಗಿ ನೋಡ್ತಿತ್ತು. ಭೂಗರ್ಭದಲ್ಲಿ ಹುದುಗಿ ಹೋಗಿದ್ದ ಆ ಪುರಾತನ ದೇಗುಲದ ಅವಶೇಷಗಳನ್ನ ಹಾನಿಗೊಳಗಾಗದಂತೆ ಮೆಲ್ಲನೆ ಉತ್ಖನನ ಮಾಡಲಾಗ್ತಿತ್ತು. ಅಲ್ಲದೆ ಸಂಪೂರ್ಣವಾಗಿ ಕೇವಲ ಯಾವುದೊಂದು ಶಿಲೆಯಲ್ಲ ಅಥವಾ ಪುರಾತನ ಸ್ಮಾರಕವಲ್ಲ, ಬದಲಿಗೆ ಸಂಪೂರ್ಣ ದೇವಾಲಯವೊಂದು ಅಂದು ಹೊರ ಪ್ರಪಂಚಕ್ಕೆ ತೆರೆದುಕೊಂಡಿತ್ತು. ಅದೊಂದು ಇಡೀ ಕರುನಾಡಿಗೆ ಸಿಕ್ಕ ಅಮೋಘ ಕಾಣಿಕೆಯಾಗಿತ್ತು. ಸ್ಥಳೀಯ ಜನರೆಲ್ಲರೂ ಕಪೋಲಕಲ್ಪಿತ ಕಥೆಯನ್ನ ಹರುಹತೊಡಗಿದ್ರು. ಇತಿಹಾಸಕಾರರು ತಮಗೆ ತಿಳಿದಿರುವಂತಹ ಕಥೆಯನ್ನ ಅಥವಾ ಆಧಾರವನ್ನ ಇಟ್ಟುಕೊಂಡು ಅದೊಂದು 500 ವರ್ಷಗಳ ಇತಿಹಾಸವಿರುವ ದೇವಾಲಯವೆಂಬ ಒಕ್ಕಣೆಯನ್ನ ಕೊಟ್ಟರು. ಆದರೆ ಪುರಾತತ್ವ ಇಲಾಖೆಯ ವರದಿಯಲ್ಲಿ ಈ ದೇವಾಲಯ ಸುಮಾರು 7,000 ವರ್ಷಗಳಷ್ಟು ಪುರಾತನವಾದದ್ದು ಎಂಬ ಮಾಹಿತಿಯನ್ನ ಹೊರಹಾಕ್ತು. ಅಂದಿನ ಕರ್ನಾಟಕ ಸರ್ಕಾರ ಈ ದೇವಾಲಯವನ್ನ ಧಾರ್ಮಿಕ ದತ್ತಿ ಇಲಾಖೆಯ ಸುಪರ್ದಿಗೆ ಒಪ್ಪಿಸಿ ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ಕೈ ಹಾಕ್ತು. ಆದರೆ ದಿನೇ ದಿನೇ ಈ ದೇವಾಲಯದ ಬಗ್ಗೆ ನಾನಾ ಗೌಪ್ಯತೆ ಹೊರಬರುವುದಕ್ಕೆ ಶುರುವಾಯಿತು. ಅಂತಹ ನಿಗೂಢಗಳಲ್ಲಿ ಒಂದು ಇಂದಿಗೂ ಬಗೆಹರಿಸಲಾಗದ ನಂದಿಯ ಬಾಯಿಯಿಂದ ಹರಿಯುತ್ತಿರುವ ಗಂಗೆ. ಈ ನೀರಿನ ಮೂಲ ಎಲ್ಲಿಂದ ಬರುತ್ತೆ ಅನ್ನೋದೇ ವೈಜ್ಞಾನಿಕವಾಗಿಯೂ ಇಂದಿಗೂ ನಿಗೂಢವೇ. ಆದರೆ ಈ ಬಗ್ಗೆ ನಾನಾ ಊಹಾಪೋಹಗಳಂತೂ ಹರಿದಾಡ್ತಿವೆ. ಅಷ್ಟಕ್ಕೂ ಆ ದೇವಾಲಯವಾದರೂ ಯಾವುದು, ಆ ದೇವಾಲಯ ಇರೋದಾದ್ರೂ ಎಲ್ಲಿ ಅನ್ನೋ ವಿಚಾರವನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ದೇವಾಲಯವಿರೋದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ. ಇತ್ತೀಚೆಗೆ ಅಂದ್ರೆ 1997ರಲ್ಲಿ ಈ ದೇವಾಲಯ ಬೆಳಕಿಗೆ ಬಂದಾಗಿನಿಂದ ದೇಶ ವಿದೇಶಗಳಿಂದ ಸಂಶೋಧಕರ ದಂಡೆ ಹುಡುಕಿಕೊಂಡು ಬಂತು. ಇಂದಿಗೂ ಹಲವು ಮಂದಿಯ ಕಣ್ಣು ಕುಕ್ಕುವುದೇ ಈ ದೇವಾಲಯದ ರಹಸ್ಯ. ಈ ದೇವಾಲಯವು ಸಾಕ್ಷಾತ್ ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದ್ದು, ಈ ಶಿವಲಿಂಗಕ್ಕೆ ನಂದಿಯೇ ಪ್ರತಿನಿತ್ಯ ಅಭಿಷೇಕ ಮಾಡ್ತಾನೆ. ಅದುವೇ ಇಲ್ಲಿನ ನಿಗೂಢ ಅದ್ಭುತಗಳಲ್ಲೊಂದು. ಈ ದೇವಾಲಯವನ್ನ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರವೆಂದು ಕರೀತಾರೆ. ಅಲ್ಲದೆ ನಂದಿ ತೀರ್ಥ, ನಂದೀಶ್ವರ ತೀರ್ಥ, ಮಲ್ಲೇಶ್ವರಂ ತೀರ್ಥ, ಬಸವ ತೀರ್ಥ ಕ್ಷೇತ್ರವೆಂದು ಕರೆಯಲಾಗುತ್ತೆ. ಮಲ್ಲೇಶ್ವರಂನಲ್ಲಿರುವ ಇತರೆ ದೇವಾಲಯಗಳಿಗಿಂತಲೂ ಈ ದೇವಾಲಯವು ಪ್ರಮುಖವಾದ ದೇವಾಲಯವಾಗಿದೆ. ಭಾರತೀಯ ಪುರಾತತ್ವ ಸಮೀಕ್ಷೆಯ ಪ್ರಕಾರ ಈ ದೇವಾಲಯವು ಸುಮಾರು 400 ವರ್ಷಗಳಷ್ಟು ಪುರಾತನ ದೇವಾಲಯವೆಂದು ಹೇಳಿದರೆ, ಇನ್ನು ಕೆಲವು ಮೂಲಗಳು ಈ ದೇವಾಲಯವು ಸುಮಾರು 7,000 ವರ್ಷಗಳಷ್ಟು ಪುರಾತನ ದೇವಾಲಯವೆಂದು ಹೇಳುತ್ತೆ. ಆದರೆ ಇದಕ್ಕೆ ಯಾವುದೇ ಐತಿಹಾಸಿಕ ಪುರಾವೆಗಳಿಲ್ಲ. ಇನ್ನು ಈ ದೇವಾಲಯ ಬೆಳಕಿಗೆ ಬಂದಿದ್ದರ ಹಿಂದೆ ಒಂದು ಪ್ರಸಂಗವೇ ನಡೆದಿತ್ತು. ಅದೇನೆಂದ್ರೆ, ಈ ಪ್ರಸ್ತುತ ದೇವಾಲಯವಿದ್ದ ಜಾಗವು ಉತ್ಖನನದ ಮೊದಲು ಖಾಲಿ ಜಾಗವಾದ್ದರಿಂದ ಈ ಜಾಗವನ್ನ 1997ರಲ್ಲಿ ಇಲ್ಲಿನ ಸ್ಥಳೀಯ ರಾಜಕಾರಣಿಯೋರ್ವರು ಜಾಗವನ್ನ ಮಾರಾಟ ಮಾಡ್ತಾರೆ. ಈ ಜಾಗವನ್ನ ತೆಗೆದುಕೊಂಡ ವ್ಯಕ್ತಿಯು ಇಲ್ಲಿ ಯಾವುದೋ ಒಂದು ಕಟ್ಟಡವನ್ನ ನಿರ್ಮಿಸಲು ಕೆಲಸಕ್ಕೆ ಕೈ ಹಾಕಿದ. ಕಟ್ಟಡ ನಿರ್ಮಾಣಕ್ಕೆ ಭೂಮಿಯನ್ನ ಅಗೆಯುವಾಗ ಇಲ್ಲಿ ಆಕಸ್ಮಿಕವಾಗಿ ದೇವಾಲಯವೊಂದು ಕಾಣಿಸುತ್ತೆ. ದೇವಾಲಯವು ಸಂಪೂರ್ಣವಾಗಿ ಮಣ್ಣಿನೊಳಗೆ ಹೂತು ಹೋಗಿತ್ತು. ಇಲ್ಲಿನ ಸ್ಥಳೀಯರಿಗೆ ವಿಷಯ ತಿಳಿಯುತ್ತಿದ್ದಂತೆ ಕಟ್ಟಡ ನಿರ್ಮಾಣ ಕೆಲಸವನ್ನ ವಿರೋಧಿಸ್ತಾರೆ ಮತ್ತು ಈ ವಿಷಯವನ್ನ ಪುರಾತತ್ವ ಸಮೀಕ್ಷೆಗೆ ತಿಳಿಸ್ತಾರೆ. ತಕ್ಷಣವೇ ಈ ಸ್ಥಳದ ಮೇಲೆ ಉತ್ಖನನದ ಕೆಲಸ ಆರಂಭವಾಗತ್ತೆ. ಭೂಮಿಯಲ್ಲಿ ಹೂತು ಹೋಗಿದ್ದ ದೇವಾಲಯವನ್ನ ಕಟ್ಟಡ ನಿರ್ಮಾಣದಿಂದ ಸಂರಕ್ಷಿಸಲಾಯಿತು. ದೇವಾಲಯ ಕಾಣಿಸಿಕೊಂಡಾಗ ಹೇಗೆ ಇತ್ತೋ ಇಂದಿಗೂ ಕೂಡ ಆ ದೇವಾಲಯ ಹಾಗೆಯೇ ಇದೆ. ಆದರೆ ಇದರ ಹಾಳಾದ ಗೋಡೆಗಳನ್ನ ದುರಸ್ತಿ ಮಾಡಿ ಮೇಲ್ಚಾವಡಿಯನ್ನ ಹಾಕಿದ್ದಾರೆ. ಹಾಗಾಗಿ ಮಲ್ಲೇಶ್ವರದ ಮತ್ತೊಂದು ಐತಿಹಾಸಿಕ ಕ್ಷೇತ್ರವಾಗಿರುವ ಕಾಡು ಮಲ್ಲಿಕಾರ್ಜುನ ದೇವಾಲಯದ ಆಗ್ನೇಯ ಸ್ಥಳದಲ್ಲಿ ಉತ್ಖನನ ಕಾರ್ಯವನ್ನ ನಡೆಸಲಾಯಿತು. ಇದನ್ನೇ ಇತಿಹಾಸಕಾರರಾದ BN ಸುಂದರ್ರಾವ್ ಅವರು ತಮ್ಮ ಬೆಂಗಳೂರಿನ ಇತಿಹಾಸ ಪುಸ್ತಕದಲ್ಲಿ ದಿವಂಗತ ರಾವ್ ಬಹದ್ದೂರ್ ಎಲೆ ಮಲ್ಲಪ್ಪ ಶೆಟ್ಟಿ ಅವರು ಈ ಕಲ್ಯಾಣಿಯನ್ನ ನಂದಿ ಮತ್ತು ಶಿವಲಿಂಗದೊಂದಿಗೆ ನಿರ್ಮಿಸಿದ್ದಾರೆ ಎಂದು ದಾಖಲಿಸಿದ್ದಾರೆ. ಅಲ್ಲದೆ ಸುಮಾರು 1882ರಲ್ಲಿ ಸ್ಯಾಂಕಿ ಟ್ಯಾಂಕ್ ನಿರ್ಮಾಣದ ನಂತರ ಈ ಕಲ್ಯಾಣಿಯನ್ನ ನಿರ್ಮಿಸಲಾಯಿತು. ಸ್ಯಾಂಕಿ ಟ್ಯಾಂಕಿನಿಂದ ಕೆಳಮುಖವಾಗಿ ಹರಿಯುತ್ತಿದ್ದ ಹೊಳೆ ನೀರನ್ನ ಮಲ್ಲಪ್ಪ ಶೆಟ್ಟಿ ಗಮನಿಸಿದರು. ನಂತರದಲ್ಲಿ ಇಲ್ಲಿಂದಲೇ ನಂದಿಯ ಬಾಯಿಗೆ ಒಂದು ಕೊಳವೆಯ ಪೈಪನ್ನು ನಿರ್ಮಿಸಿದರು. ಇದರಿಂದಾಗಿ ನೀರು ನಂದಿಯ ಬಾಯಿಯ ಮೂಲಕ ವರ್ಷವಿಡೀ ನಿಧಾನವಾಗಿ ಹರಿಯುವಂತೆ ಶಿವಲಿಂಗದ ಮೇಲೆ ಅಂದ್ರೆ ನಂದಿಕೇಶ್ವರನ ಕೆಳಗೆ ಸ್ಥಾಪಿಸಲಾಯಿತು. ಈ ನೀರನ್ನೇ ಮುಂದೆ ಕಲ್ಯಾಣಿಗೆ ಹರಿಸಲಾಯಿತು. ಆ ನೀರು ದೇವಾಲಯದ ದಕ್ಷಿಣ ಪ್ರವೇಶ ದ್ವಾರದ ಮುಂಭಾಗದಲ್ಲಿರುವ ಬಾವಿಗೆ ಹರಿಯುತ್ತೆ.
ನಂತರದಲ್ಲಿ ಈ ನೀರು ರಾಜಕಾಲುವೆಗೆ ಸಂಪರ್ಕ ಹೊಂದಿದ್ದು ಜಕ್ಕರಾಯನ ಕೆರೆಗೆ ಹರಿದು ಹೋಗ್ತಿತ್ತು. ಆದರೆ ಇತ್ತೀಚೆಗೆ ಈ ಕೆರೆಯನ್ನ ಅತಿಕ್ರಮಿಸಿಕೊಂಡು ಲೇಔಟ್ ನಿರ್ಮಾಣ ಮಾಡಲಾಗಿದೆ. ಇನ್ನು ಈ ಕಲ್ಯಾಣಿಯ ಸುತ್ತಲೂ 2 ಅಂತಸ್ತಿನ ಸ್ತಂಭಾಕಾರದ ರಚನೆ ಇದ್ದು ಸಮೀಪದಲ್ಲಿ ಗಣೇಶನ ಗುಡಿಯೂ ಇದೆ. ಈ ದೇವಾಲಯವನ್ನ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರವೆಂದು ಕರೆಯಲು ಕಾರಣವೇನೆಂದರೆ ಮಲ್ಲೇಶ್ವರಂನ ಈ ದೇವಾಲಯವು ಉಳಿದೆಲ್ಲ ಹಿಂದೂ ದೇವಾಲಯಗಳಿಗಿಂತ ಭಿನ್ನವಾಗಿದೆ. ಈ ದೇವಾಲಯದ ಶಿಲ್ಪಗಳು ಹಾಗೂ ಪ್ರತಿಮೆಗಳು ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿರುವುದೇ ವಿಶೇಷ. ಆದ್ದರಿಂದ ಈ ದೇವಾಲಯವನ್ನ ದಕ್ಷಿಣ ಮುಖ ದೇವಾಲಯವೆಂದು ಕರೆಯಲಾಗುತ್ತೆ. ಹಾಗೂ ಈ ದೇವಾಲಯದಲ್ಲಿನ ನಂದಿ ವಿಗ್ರಹದ ಬಾಯಿಯಿಂದ ನಿರಂತರವಾಗಿ ನೀರು ಹರಿಯುತ್ತೆ. ಹಾಗಾಗಿ ಇದನ್ನ ತೀರ್ಥವೆಂದೇ ಭಾವಿಸಲಾಗಿದೆ. ಈ ಕಾರಣದಿಂದಲೇ ಈ ದೇವಾಲಯವನ್ನ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರವೆಂದು ಕರೆಯಲಾಗುತ್ತೆ. ದೇವಾಲಯವನ್ನ ಕಲ್ಲಿನ ಕಂಬಗಳಿಂದ ರಚಿಸಲಾಗಿದ್ದು ಭೂಮಿಯ ಮೇಲ್ಮೈ ಎತ್ತರಕ್ಕಿಂತ ದೇವಾಲಯವು ಸ್ವಲ್ಪ ಕೆಳಗಿದ್ದು ಗೋಪುರವನ್ನ ಹೊಂದಿಲ್ಲ. ಇಲ್ಲಿನ ನಂದಿಯ ಪ್ರತಿಮೆಯನ್ನ ಹಾಗೂ ಶಿವಲಿಂಗವನ್ನ ಕಪ್ಪು ಬಣ್ಣದ ಶಿಲೆಯಿಂದ ಕೆತ್ತಲಾಗಿದೆ. ನಂದಿಯ ಕಣ್ಣುಗಳನ್ನ ಚಿನ್ನದ ಲೇಪನದಿಂದ ಮಾಡಲಾಗಿದ್ದು ನಂದಿ ಮತ್ತು ಶಿವಲಿಂಗವನ್ನ 2 ಹಂತದ ರಚನೆಯಾಗಿ ನಿರ್ಮಿಸಲಾಗಿದೆ. ಇದು ಇಲ್ಲಿನ ಅದ್ಭುತ ವಾಸ್ತುಶಿಲ್ಪ ರಚನೆಯಾಗಿರುವಂಥದ್ದು. ಇಲ್ಲಿ ಕೇವಲ ನಂದಿ ಮತ್ತು ಶಿವಲಿಂಗ ಮಾತ್ರವಲ್ಲ, ಗಣೇಶ ಮತ್ತು ನವಗ್ರಹ ಮೂರ್ತಿಗಳು ಕೂಡ ಇದೆ. ಇಲ್ಲಿನ ನಂದಿ ವಿಗ್ರಹದ ಬಾಯಿಯಿಂದ ನೀರು ಎಲ್ಲಿಂದ ಹರಿದು ಬರುತ್ತೆ ಎನ್ನುವುದಕ್ಕೆ ಎಲ್ಲಿಯೂ ಕೂಡ ಉಲ್ಲೇಖವಿಲ್ಲ. ಹಾಗೂ ಇಂದಿಗೂ ಈ ರಹಸ್ಯವನ್ನು ಕಂಡುಹಿಡಿಯಲು ಸಾಧ್ಯವೂ ಆಗಲಿಲ್ಲ. ಈ ವಿಷಯದ ಕುರಿತು ಇಂದಿಗೂ ಸಾಕಷ್ಟು ಅಭಿಪ್ರಾಯಗಳಿವೆ. ಕೆಲವರು ಈ ದೇವಾಲಯದ ಕೆಳಗೆ ನೈಸರ್ಗಿಕ ಸಿಹಿ ನೀರಿರಬಹುದೆಂದು ಹೇಳ್ತಾರೆ ಮತ್ತು ಕೆಲವರು ದೇವಾಲಯದ ಹತ್ತಿರವಿರುವ ಸ್ಯಾಂಕಿ ಟ್ಯಾಂಕಿನಿಂದ ನೀರು ಹರಿದು ಬರುತ್ತಿರಬಹುದೆಂದು ಹೇಳ್ತಾರೆ. ಆದರೆ ಸ್ಯಾಂಕಿ ಟ್ಯಾಂಕ್ ಅನ್ನ ನಿರ್ಮಿಸುವುದಕ್ಕೂ ಮೊದಲೇ ಈ ದೇವಾಲಯವಿದ್ದಿತೆಂದು ಹೇಳಲಾಗಿದೆ. ಈ ದೇವಾಲಯವು 100 ವರ್ಷಗಳವರೆಗೆ ಭೂಮಿಯಲ್ಲಿ ಭೂಗತವಾಗಿದ್ದರೂ ಕೂಡ ಅದರ ಹೊಳಪು ಸೌಂದರ್ಯ ಇಂದಿಗೂ ಮಾಸಿಲ್ಲ. ಇದು ಶಿವ ದೇವಾಲಯವಾದ್ದರಿಂದ ಶಿವನಿಗೆ ಸಂಬಂಧಿಸಿದ ಎಲ್ಲಾ ಹಬ್ಬಗಳನ್ನ ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಅದರಲ್ಲೂ ಶಿವರಾತ್ರಿ ಈ ದೇವಾಲಯದಲ್ಲಿ ತುಂಬಾನೇ ವಿಶೇಷ. ಇಂದಿಗೂ ನಿಗೂಢ ವಿಸ್ಮಯವನ್ನ ತನ್ನೊಡಲಲ್ಲಿ ಹುದುಗಿಸಿಟ್ಟುಕೊಂಡಿರುವ ಈ ದೇವಾಲಯದ ಶಕ್ತಿ ನಿಜಕ್ಕೂ ಅಮೋಘವಾದದ್ದು. ಬೆಂಗಳೂರಿನ ವೀಕ್ಷಣೀಯ ಸ್ಥಳಗಳಲ್ಲಿ ಈ ದೇವಾಲಯವು ಕೂಡ ಒಂದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.